ನಮಸ್ಕಾರ ಸ್ನೇಹಿತರೆ, ಜ್ಞಾನಾಂಕುರ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, ಅದು KPSC ಆಗಿರಲಿ, FD, SDA ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಆಗಿರಲಿ, ಯಾವುದೇ ಪರೀಕ್ಷೆ ಆಗಿರಲಿ, ಭೂಗೋಳಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳು ಎನ್ನುವ ವಿಷಯ ಬಹಳ ಪ್ರಮುಖವಾದದ್ದು. ಪ್ರತಿಯೊಂದು ಪರೀಕ್ಷೆಯಲ್ಲೂ ಈ ಭಾಗದಿಂದ ಕನಿಷ್ಠ 1 ರಿಂದ 3 ಪ್ರಶ್ನೆಗಳು ಬಂದೇ ಬರುತ್ತವೆ. ನೀವು ಈ 25 ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಿದರೆ ಮಣ್ಣುಗಳ ಅಧ್ಯಾಯದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಬಹುದು. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಈಗ ಮೊದಲನೇ ಪ್ರಶ್ನೆ ಹೀಗಿದೆ. 1ನೇ ಪ್ರಶ್ನೆ, ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ 24% ಹಂಚಿಕೆಯಾಗಿರುವ ಮಣ್ಣು ಯಾವುದು? ಎ. ಕಪ್ಪು ಮಣ್ಣು, ಬಿ. ಮೆಕ್ಕಲು ಮಣ್ಣು, ಸಿ. ಕೆಂಪು ಮಣ್ಣು, ಡಿ. ಜಂಬಿಟ್ಟಿಗೆ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಮೆಕ್ಕಲು ಮಣ್ಣು. 2ನೇ ಪ್ರಶ್ನೆ ಹೀಗಿದೆ. ನದಿ ಬಯಲು ಪ್ರದೇಶಗಳಲ್ಲಿ ಕಂಡುಬರುವ ಹೊಸ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಅ. ಖಾದರ್, ಆ. ಬಂಗರ್, ಇ. ರೇಗರ್, ಇ. ಕಲ್ಲರ್. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸ್ಟಡಿ ಮಾಡ್ತಾ ಇರ್ತೀರ, ಗೊತ್ತಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ. ಖಾದರ್. 3ನೇ ಪ್ರಶ್ನೆ, ಸುಣ್ಣದ ಕಲ್ಲು ಹೆಚ್ಚಾಗಿರುವ ಹಳೆಯ ಮೆಕ್ಕಲು ಮಣ್ಣಿಗೆ ಇರುವ ಹೆಸರೇನು? ಎ. ಖಾದರ್, ಬಿ. ಬಂಗಾರ್, ಸಿ. ಟೆರಾಯಿ, ಡಿ. ಜೌಗು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ಇಂಥ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಬಂಗಾರ್. 4ನೇ ಪ್ರಶ್ನೆ, ಕಪ್ಪು ಮಣ್ಣು ಉತ್ಪತ್ತಿಯಾಗಲು ಕಾರಣವಾದ ಶಿಲೆಗಳು ಯಾವ್ಯಾವು? ಎ. ಗ್ರಾನೈಟ್, ಬಿ. ಸುಣ್ಣದ ಕಲ್ಲು, ಸಿ. ಬಾಸಲ್ಟ್ ಅಂದರೆ ಲಾವಾರಸದ ಶಿಲೆ, ಡಿ. ರೂಪಾಂತರ ಶಿಲೆ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ, ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಮಿತ್ರರೊಂದಿಗೆ. ಇದಕ್ಕೆ ಸರಿಯಾದ ಉತ್ತರ ಬಾಸಲ್ಟ್ ಅಥವಾ ಲಾವಾರಸದ ಶಿಲೆ. 5ನೇ ಪ್ರಶ್ನೆ, ಯಾವ ಮಣ್ಣು ತೇವಾಂಶವನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ? ಎ. ಮರುಭೂಮಿ ಮಣ್ಣು, ಬಿ. ಕಪ್ಪು ಮಣ್ಣು, ಸಿ. ಕೆಂಪು ಮಣ್ಣು, ಡಿ. ಪರ್ವತ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ. ಕಪ್ಪು ಮಣ್ಣು. 6ನೇ ಪ್ರಶ್ನೆ, ಕೆಂಪು ಮಣ್ಣು ಕೆಂಪು ಬಣ್ಣ ಹೊಂದಿರಲು ಕಾರಣವೇನು? ಎ. ಪೊಟ್ಯಾಷ್, ಬಿ. ಕಬ್ಬಿಣದ ಆಕ್ಸೈಡ್, ಸಿ. ರಂಜಕ, ಡಿ. ಸುಣ್ಣ. ಇದಕ್ಕೆ ಸರಿಯಾದ ಉತ್ತರ ಎಲ್ಲರೂ SDA, KPSC, IAS, KAS ಎಕ್ಸಾಮ್ಗೆಲ್ಲ ಓದ್ತಾ ಇರ್ತೀರ. ದಯವಿಟ್ಟು ಬೇಗ ಕಾಮೆಂಟ್ ಮಾಡಿದರೆ ನಿಮಗೂ ಉತ್ತರ ತಿಳಿಯುತ್ತೆ. ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಬಿ. ಕಬ್ಬಿಣದ ಆಕ್ಸೈಡ್. 7ನೇ ಪ್ರಶ್ನೆ, ಅತಿ ಹೆಚ್ಚು ಮಳೆ ಬೀಳುವ 200 ಸೆಂಟಿಮೀಟರ್ಗಿಂತ ಹೆಚ್ಚು ಪ್ರದೇಶಗಳಲ್ಲಿ ಕಂಡುಬರುವ ಮಣ್ಣು ಯಾವುದು? ಎ. ಮೆಕ್ಕಲು ಮಣ್ಣು, ಬಿ. ಕಪ್ಪು ಮಣ್ಣು, ಸಿ. ಜಂಬಿಟ್ಟಿಗೆ ಮಣ್ಣು, ಡಿ. ಟೆರಾಯಿ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ. ಜಂಬಿಟ್ಟಿಗೆ ಮಣ್ಣು. 8ನೇ ಪ್ರಶ್ನೆ ಹೀಗಿದೆ. ಕಪ್ಪು ಮಣ್ಣನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ? ಎ. ಸೌಳು ಮಣ್ಣು, ಬಿ. ಎರೆ ಮಣ್ಣು, ಸಿ. ಊಸರ್ ಮಣ್ಣು, ಡಿ. ಚೋಪಾನ್. ಇದಕ್ಕೆ ಸರಿಯಾದ ಉತ್ತರ ಯಾರು ಭಾರತದ ಮಣ್ಣುಗಳ ಅಧ್ಯಯನ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಉತ್ತರ. ಆನ್ಸರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ. ಎರೆ ಮಣ್ಣು. 9ನೇ ಪ್ರಶ್ನೆ, ಮಳೆಯ ನೀರು ಮಣ್ಣಿನಲ್ಲಿ ಇಂಗಿದಾಗ ಖನಿಜ ಮತ್ತು ಜೈವಿಕ ಅಂಶಗಳು ಕರಗಿ ಕೆಳಪದರಕ್ಕೆ ಹೋಗುವ ಕ್ರಿಯೆಗೆ ಏನೆನ್ನುತ್ತಾರೆ? ಎ. ಮಣ್ಣಿನ ಸವೆತ, ಬಿ. ಮಣ್ಣಿನ ತೊಳಲ್ಪಡುವಿಕೆ, ಸಿ. ಮಣ್ಣಿನ ಸಂರಕ್ಷಣೆ, ಡಿ. ಪೆಡಾಲಜಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಉತ್ತರ ಗೊತ್ತಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಿ. ಮಣ್ಣಿನ ತೊಳಲ್ಪಡುವಿಕೆ.
ಬಿ ಹಿಮಾಲಯದ ಪಾದಬೆಟ್ಟಗಳ ಅಂಚಿನಲ್ಲಿರುವ ಜೌಗು ಮಿಶ್ರಿತ ಮಣ್ಣಿನ ವಲಯಕ್ಕೆ ಏನೆಂದು ಕರೆಯುತ್ತಾರೆ ಅಥವಾ ಏನೆಂದು ಹೆಸರು? ಎ ಬಂಗಾರ್, ಬಿ ಕಾದರ್, ಸಿ ತೆರಾಯಿ, ಇ ಚಿರ್ನೋಜಮ್. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ. ದಯವಿಟ್ಟು ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋವನ್ನು ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ತೆರಾಯಿ ಮಣ್ಣು. 11ನೇ ಪ್ರಶ್ನೆ, ನೈಟ್ರೋಜನ್ ಮತ್ತು ಹ್ಯೂಮಸ್ ಅಂಶಗಳ ಕೊರತೆಯಿರುವ ಆದರೆ ಕಾಫಿ, ಟೀ ಬೆಳೆಗೆ ಸೂಕ್ತವಾದ ಮಣ್ಣು ಯಾವುದು? ಎ ಮೆಕ್ಕಲು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಜಂಬಿಟ್ಟಿಗೆ ಮಣ್ಣು, ಡಿ ಮರುಭೂಮಿ ಮಣ್ಣು. ಇದಕ್ಕೆಲ್ಲರಿಗೂ ಉತ್ತರ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ಜಂಬಿಟ್ಟಿಗೆ ಮಣ್ಣು. ಈಗ 12ನೇ ಪ್ರಶ್ನೆ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನೆನ್ನುತ್ತಾರೆ? ಎ ಜಿಯಾಲಜಿ, ಡಿ ಪೆಡಾಲಜಿ, ಸಿ ಎಡಪಾಲಜಿ, ಡಿ ಇಕಾಲಜಿ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್, ಓದ್ತಾ ಇರ್ತೀರ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ ಪೆಡಾಲಜಿ. 13ನೇ ಪ್ರಶ್ನೆ, ಯಾವ ಮಣ್ಣನ್ನು ಸ್ವಯಂ ಉಳುಮೆ ಮಾಡುವ ಮಣ್ಣು ಎಂದು ಕರೆಯಲಾಗುತ್ತದೆ? ಎ ಕೆಂಪು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಮರುಭೂಮಿ ಮಣ್ಣು, ಡಿ ಪರ್ವತ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಬಿ ಕಪ್ಪು ಮಣ್ಣು. 14ನೇ ಪ್ರಶ್ನೆ, ಒಣ ಹವೆಯಲ್ಲಿ ಆಳವಾಗಿ ಬಿರುಕು ಬಿಡುವ ಮಣ್ಣು ಯಾವುದು? ಎ ಜಂಬಿಟ್ಟಿಗೆ ಮಣ್ಣು, ಬಿ ಮೆಕ್ಕಲು ಮಣ್ಣು, ಸಿ ಕಪ್ಪು ಮಣ್ಣು, ಡಿ ಪರ್ವತ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ ಕಪ್ಪು ಮಣ್ಣು. 15ನೇ ಪ್ರಶ್ನೆ, ಮಣ್ಣಿನ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅಂತಹ ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಎ ಆಮ್ಲೀಯ ಮಣ್ಣು, ಬಿ ಕ್ಷಾರೀಯ ಮಣ್ಣು, ಸಿ ತಟಸ್ಥ ಮಣ್ಣು, ಡಿ ಸೋಳು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಎ ಆಮ್ಲೀಯ ಮಣ್ಣು. 16ನೇ ಪ್ರಶ್ನೆ, ಸಸ್ಯಗಳ ಮೇಲೆ ಮಣ್ಣಿನ ಪ್ರಭಾವದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನೆನ್ನುತ್ತಾರೆ? ಎ ಪೆಡಾಲಜಿ, ಬಿ ಎಡಪಾಲಜಿ, ಸಿ ಬಯಾಲಜಿ, ಡಿ ಜಿಯಾಲಜಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ ನೋಡಿ, ಬಿ ಎಡಪಾಲಜಿ. 17ನೇ ಪ್ರಶ್ನೆ, ರೇಣು ಮತ್ತು ಮರಳು ಎರಡೂ ಸಮನಾಗಿ ಮಿಶ್ರಣವಾಗಿದ್ದರೆ ಅದನ್ನು ಯಾವ ಮಣ್ಣು ಏನು ಕರೆಯುತ್ತಾರೆ? ಎ ಜೇಡಿ ಮಣ್ಣು, ಬಿ ಮರಳು ಮಣ್ಣು, ಸಿ ಮೆಕ್ಕಲು ಅಥವಾ ರೇವ್ ಮಣ್ಣು, ಡಿ ಭಾರಿ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಮೆಕ್ಕಲು ಅಥವಾ ರೇವ್ ಮಣ್ಣು. 18ನೇ ಪ್ರಶ್ನೆ, ಪಂಜಾಬ್ನಲ್ಲಿ ಕ್ಷಾರೀಯ ಮಣ್ಣನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ? ಎ ಚೌಪಾನ್, ಬಿ ಕಲ್ಲರ್ ಅಥವಾ ಉಸರ್, ಸಿ ರೇ, ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಆದಲ್ಲಿ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಕಲರ್ ಅಥವಾ ಉಸರ್. 19ನೇ ಪ್ರಶ್ನೆ, ಹ್ಯೂಮಸ್ ಅಥವಾ ಕೊಳೆತ ಜೈವಿಕಾಂಶಗಳು ಅತಿ ಹೆಚ್ಚಾಗಿರುವ ಮಣ್ಣು ಯಾವುದು? ಎ ಮರುಭೂಮಿ ಮಣ್ಣು, ಬಿ ಕೆಂಪು ಮಣ್ಣು, ಸಿ ಪರ್ವತ ಮಣ್ಣು, ಡಿ ಕಪ್ಪು ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಆನ್ಸರ್ ಗೊತ್ತಿದ್ದರೆ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಸಿ ಪರ್ವತ ಮಣ್ಣು. 20ನೇ ಪ್ರಶ್ನೆ, ಜೈವಿಕ ವಸ್ತುಗಳ ಸಂಚಯನದಿಂದ ನಿರ್ಮಾಣವಾದ ಮಣ್ಣು ಯಾವುದು? ಎ ಮರುಭೂಮಿ ಮಣ್ಣು, ಬಿ ಜೌಗು ಮಣ್ಣು, ಸಿ ಕೆಂಪು ಮಣ್ಣು,
ಡಿ ಜಂಬಿಟ್ಟಿಗೆ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಹೀಗಿದೆ, ಬಿ ಜೌಗು ಮಣ್ಣು. 21ನೇ ಪ್ರಶ್ನೆ, ಕಾರ್ಬೋನೇಟ್ ಖನಿಜಗಳ ಕೊರತೆ ಇರುವ ಮತ್ತು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಎ ಕೆಂಪು ಮಣ್ಣು, ಬಿ ಮೆಕ್ಕಲು ಮಣ್ಣು, ಸಿ ಕಪ್ಪು ಮಣ್ಣು, ಡಿ ಜಂಬಿಟ್ಟಿಗೆ ಮಣ್ಣು. ಇದು ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಎಲ್ಲರಿಗೂ. ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸಿ ಕಪ್ಪು ಮಣ್ಣು. 22ನೇ ಪ್ರಶ್ನೆ, ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುವ ಹುಲ್ಲುಗಾವಲು ಪ್ರದೇಶದ ಫಲವತ್ತಾದ ಮಣ್ಣು ಯಾವುದು? ಎ ಲ್ಯಾಟರೈಟ್, ಬಿ ಚಿರ್ನೋಜಮ್, ಸಿ ಟೆರಾಯಿ, ಡಿ ಪೊಡ್ಜಾಲ್. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಬಿ ಚಿರ್ನೋಜಮ್. 23ನೇ ಪ್ರಶ್ನೆ, ಭಾರತದಲ್ಲಿ ಮೆಕ್ಕಲು ಮಣ್ಣಿನ ನಂತರ 2ನೇ ಅತಿ ದೊಡ್ಡ ವಿಸ್ತಾರ ಹೊಂದಿರುವ ಮಣ್ಣು ಯಾವುದು? ಎ ಕೆಂಪು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಜಂಬಿಟ್ಟಿಗೆ ಮಣ್ಣು, ಡಿ ಮರುಭೂಮಿ ಮಣ್ಣು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರುತ್ತೆ, ಕಾಮೆಂಟ್ ಮಾಡಿ ಆನ್ಸರ್ನ. ಹಾಗೆ ಈ ವಿಡಿಯೋ ಲೈಕ್ ಆದಲ್ಲಿ ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಕಪ್ಪು ಮಣ್ಣು. 24ನೇ ಪ್ರಶ್ನೆ, ಮಣ್ಣಿನ ಮೇಲ್ಪದರವು ಮಳೆ ಹಾಗೂ ಅಥವಾ ಮಾನವನ ಚಟುವಟಿಕೆಯಿಂದ ವರ್ಗಾವಣೆಯಾಗುವುದನ್ನು ಏನೆಂದು ಕರೆಯುತ್ತಾರೆ? ಎ ಮಣ್ಣಿನ ಸಂರಕ್ಷಣೆ, ಬಿ ಮಣ್ಣಿನ ಸವೆತ, ಸಿ ಲೀಚಿಂಗ್, ಡಿ ಪೆಡಾಲಜಿ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ, ಗೊತ್ತಿರುತ್ತೆ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬೇ ನಮಗೆ ಮುಂದಿನ ವಿಡಿಯೋ ಮಾಡಲು ಹುಮ್ಮಸ್ಸು ಅಥವಾ ಉತ್ಸಾಹವಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಬಿ ಮಣ್ಣಿನ ಸವೆತ. ಈಗ ಕೊನೆಯ ಪ್ರಶ್ನೆ, ಮಣ್ಣಿನ pH ಮೌಲ್ಯ 7ಕ್ಕಿಂತ ಹೆಚ್ಚಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಎ ಆಮ್ಲೀಯ ಮಣ್ಣು, ಬಿ ಕ್ಷಾರೀಯ ಮಣ್ಣು, ಸಿ ಫಲವತ್ತಾದ ಮಣ್ಣು, ಡಿ ತೇವಾಂಶವುಳ್ಳ ಮಣ್ಣು. ಕೊನೆಯ ಪ್ರಶ್ನೆ, ದಯವಿಟ್ಟು ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಿ ಕ್ಷಾರೀಯ ಮಣ್ಣು. ಇಲ್ಲಿಗೆ ಭಾರತದ ಮಣ್ಣುಗಳು ಪದೇ ಕೇಳುವಂತಹ ಪ್ರಶ್ನೆಗಳು 25 ಟಾಪ್ ಪ್ರಶ್ನೆಗಳು ಮುಕ್ತಾಯವಾಗಿದೆ. ಇನ್ನೂ ಯಾರು ಇಂತಹ ವಿಡಿಯೋಗಳು ಬೇಕಾದಲ್ಲಿ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.